ಕೊರೋನಾ ವೈರಸ್ ಕೊಟ್ಟಿದ್ದ ಹಾವಳಿಗೆ ಇಡೀ ವಿಶ್ವವೇ ಬೆದರಿ ಬೆಂಡಾಗಿತ್ತು. ಇದರ ಮಧ್ಯೆ ಚೀನಾ ವೈರಸ್ ಭಾರತದಲ್ಲಿ ಕಾಣಿಸಿಕೊಂಡಿರೋದು ಹಾರ್ಟ್ ಬೀಟ್ ಹೆಚ್ಚಾಗುವಂತೆ ಮಾಡಿದೆ. ಆದರೆ HMP ವೈರಸ್ ಸಾಂಕ್ರಾಮಿಕನ, ಕೊರೋನಾ ರೂಪದಲ್ಲಿರೋ ಮತ್ತೊಂದು ಕ್ರಿಮಿನ, ಹೊಸ ವೈರಸ್, ಹಳೆ ವೈರಸ್, ಈ ರೀತಿ ಸಾವಿರಾರು ಪ್ರಶ್ನೆಗಳು ಕಾಡ್ತಾ ಇದೆ. ಜನರಿಗೆ ಮೂಡಿರೋ ಎಲ್ಲ ಗೊಂದಲಗಳಿಗೂ ಕೂಡ ತಜ್ಞರು ಉತ್ತರ ಕೊಟ್ಟಿದ್ದಾರೆ. HMP ವೈರಸ್ ಇದು ಕೊರೋನಾದ ದೂರದ ಸಂಬಂಧಿನ, ಕೋವಿಡ್ನ ರೂಪಾಂತರಿಯ, 2020ರಲ್ಲಿ ಕಾಟ ಕೊಟ್ಟಿದ್ದ ವೈರಸ್ನಂತೆ ಆಕ್ರಮಣಕಾರಿನ, ಸಾಂಕ್ರಾಮಿಕನ, ಹೀಗೆ ಜನರ ತಲೆಯಲ್ಲಿ ಪ್ರಶ್ನೆ, ಎದೆಯಲ್ಲಿ ಭಯ ಮೂಡಿದೆ. ಆದ್ರೆ ತಜ್ಞರು ಮಾತ್ರ ನಥಿಂಗ್ ಟು ವರಿ ಅಂತ ಅಭಯ ನೀಡಿದ್ದಾರೆ. ಕೊರೋನಾದಂತೆ HMPV ಸಾಂಕ್ರಾಮಿಕ ರೋಗ ಅಲ್ಲ. ಚೀನಾ ವೈರಸ್ ಬಗ್ಗೆ ತಜ್ಞರಿಂದ ಮಹತ್ವದ ಮಾಹಿತಿ. ಕೊರೋನಾ ಕಂಡಿದ್ದ ಎಷ್ಟೋ ಜೀವಗಳು ಕಣ್ಮುಚ್ಚಿವೆ. ಕಣ್ಣಾರೆ ಸಾವನ್ನ ಕಂಡಿದ್ದ ಜನ ಮತ್ತೆ ಈ ವೈರಸ್ ಬಾರದಿರ್ಲಿ ಅಂತ ಬೇಡ್ಕೊಳ್ತಾ ಇವೆ. ಹೀಗೆ ಅಂದುಕೊಳ್ಳುವಷ್ಟರಲ್ಲಿ HMP ವೈರಸ್ ಬಂದಿದೆ ಎಂಬ ಗುಲ್ಲು ಜನರನ್ನ ಡಲ್ ಮಾಡಿದೆ. ಆಸ್ಪತ್ರೆ ಸಹವಾಸ ಬೇಡ ಅಂತಿರೋ ಜೀವಗಳನ್ನ ಒಳಗೊಳಗೆ ಹಿಂಡ್ತಾ ಇದೆ. ಇದರ ಮಧ್ಯೆ ದೇಶದಲ್ಲಿ ಕಾಣಿಸಿಕೊಂಡಿರೋ ಚೀನಾ ವೈರಸ್ ಬಗ್ಗೆ ಕಳವಳ ಹೆಚ್ಚಾಗಿದೆ. ಇದಕ್ಕೆಲ್ಲ ದೇಶದ ಆರೋಗ್ಯ ತಜ್ಞರು ಅಭಯದ ಮಾತುಗಳನ್ನಾಡಿದ್ದಾರೆ. HMP ವೈರಸ್ ಸಾಂಕ್ರಾಮಿಕ ರೋಗವಾಗುವ ಸಾಧ್ಯತೆ ಇಲ್ಲ ಅಂತ ತಜ್ಞರು ಜನರಿಗೆ ಖುಷಿಯ ಸುದ್ದಿ ನೀಡಿದ್ದಾರೆ. HMP ವೈರಸ್ನಿಂದ ಶೀತ, ಫ್ಲೂ ಮಾತ್ರ ಕಂಡುಬರುತ್ತೆ. ಕೊರೋನಾ ಸಂಪೂರ್ಣ ಹೊಸ ವೈರಸ್ ಆಗಿದ್ರಿಂದ ಜನರಿಗೆ ಅದರ ವಿರುದ್ಧ ಹೋರಾಡೋಕೆ ರೋಗ ನಿರೋಧಕ ಶಕ್ತಿ ಇರಲಿಲ್ಲ. ಆದ್ರೆ 6-7 ದಶಕದಿಂದ HMP ವೈರಸ್ ಭಾರತದಲ್ಲಿದೆ. ಅದರಿಂದ ವೈರಸ್ ವಿರುದ್ಧ ಹೋರಾಡೋಕೆ ರೋಗ ನಿರೋಧಕ ಶಕ್ತಿ ಜನರಲ್ಲಿದೆ. ಇನ್ನು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗದ ಕಾರಣ HMPVಯಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ತೊಂದರೆಯಾಗಲಿದೆ ಅಂತ ಹೇಳಿ CSIR ಮಾಜಿ ಡೈರೆಕ್ಟರ್ ಜನರಲ್ ಡಾಕ್ಟರ್ ಶೇಖರ್ ಮಂಡೆ, ICMR ಮಾಜಿ ಮುಖ್ಯಸ್ಥ ಡಾಕ್ಟರ್ ರಮಣ್ ಗಂಗಾಖೇಡ್ಕರ್ ಅಭಯವನ್ನ ನೀಡಿದ್ದಾರೆ. HMP ವೈರಸ್ 1950ರಿಂದಾನೇ ಭಾರತದಲ್ಲಿದೆ. ವೈರಸ್ ಬಗ್ಗೆ ಆತಂಕ ಬೇಡ ಎಂದ ಡಾಕ್ಟರ್ ನೀರಜ್ ನಿಶ್ಚಲ್. ಚೀನಾದಲ್ಲಿ ಕಾಣಿಸಿಕೊಂಡಿರೋ ವೈರಸ್ ಭಾರತದಲ್ಲಿ ಸುಮಾರು ವರ್ಷಗಳಿಂದಾನೇ ಇದೆ ಎಂಬ ಹೊಸ ವಿಚಾರವನ್ನ ದೆಹಲಿಯ ಏಮ್ಸ್ ವೈದ್ಯ ನೀರಜ್ ನಿಶ್ಚಲ್ ತಿಳಿಸಿದ್ದಾರೆ. ಹೀಗಾಗಿ ವೈರಸ್ ಬಗ್ಗೆ ಆತಂಕ ಬೇಡ ಅಂತ ಜನರಿಗೆ ಏಮ್ಸ್ ವೈದ್ಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. Because COVID virus was entirely a new virus and none of us had immunity against this. But this virus has been described clearly since 2001, and in fact there are evidence that this virus has been with us way back from late 1950s. So I don't think there is any need to worry about this virus, because by the age of 10 years of age, majority of children have immunity against this particular virus. So what I'm trying to say that COVID-19 was entirely different thing, and this particular virus, it's not a new virus, and I don't think we should be panicking because of that. ಡ್ರ್ಯಾಗನ್ ದೇಶದ ಎಲ್ಲಾ ಕಡೆ ಸಾಮಾನ್ಯ ಪರಿಸ್ಥಿತಿ ಇದೆ. ಚೀನಾದ ವುಹಾನ್ನಿಂದ ಕನ್ನಡತಿ ಅಸೀಮಾ ಮಾಹಿತಿ. ಚೀನಾದಲ್ಲಿ HMP ವೈರಸ್ ದಾಳಿ ಇಟ್ಟಿದೆ. ಮತ್ತೆ ಜನ ಮಾಸ್ಕ್ ಧರಿಸಿದ್ದಾರೆ. ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕ್ತಾ ಇವೆ ಎನ್ನುವ ಸುದ್ದಿ ಹರಿದಾಡಿತ್ತು. ಆದ್ರೆ ಕೊರೋನಾದ ಜನಕ ವುಹಾನ್ನಿಂದಾನೇ ಕನ್ನಡತಿ ಅಸೀಮಾ ಧೂಳ್ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಜನರಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಆರಾಮಾಗಿ ರಸ್ತೆಗಳಲ್ಲಿ ಓಡಾಡ್ತಿದ್ದಾರೆ. ಶಾಪಿಂಗ್ ಮಾಲ್ಗಳು ತೆರೆದಿವೆ. ಜನ ಮಾಸ್ಕ್ಗಳನ್ನ ಕೂಡ ಕಡ್ಡಾಯವಾಗಿ ಧರಿಸ್ತಾ ಇಲ್ಲ ಅಂತ ಹೇಳಿ ಅಸೀಮಾ ತಿಳಿಸಿದ್ದಾರೆ. ಕೆಲವರಿಗೆ ಇನ್ನು ಕೂಡ ನಂಬಲಿಕ್ಕೆ ಅಸಾಧ್ಯವಾಗಿರ್ತದೆ. ಯಾಕಂದ್ರೆ ನೀವೆಲ್ಲರೂ ಇಂಡಿಯಾದಲ್ಲಿ ಕೂತಿದ್ದೀರಿ. ಅಲ್ಲಿ ಕುಳಿತುಕೊಂಡು ಇಲ್ಲಿಯ ಪರಿಸ್ಥಿತಿ ಹೇಗಿರ್ಬೋದು ಅಂತೇಳಿ ಕಣ್ಣಿಗೆ ಕಾಣದೆ ಈ ತರ ಒಂದು ಡೌಟ್ ಬರುವುದು ಸರ್ವೇ ಸಾಮಾನ್ಯ. ನಾನೀಗ ಒಂದು ಫೇಮಸ್ ಪಾರ್ಕಿಗೆ ಬಂದೆ. ಇಲ್ಲಿಯ ವಿಜುವಲ್ಸ್ ತೋರಿಸ್ತೇನೆ.
HMPV ಬಗ್ಗೆ ಭಯ ಆತಂಕ ಬೇಡ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ರಾಜ್ಯ ಸರ್ಕಾರಗಳ ಜೊತೆ ಉನ್ನತ ಮಟ್ಟದ ಸಭೆ ಮಾಡಿ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರೋಗಗಳ ಬಗ್ಗೆ ಮಾಹಿತಿ, ಶುಚಿತ್ವಕ್ಕೆ ಒತ್ತು ನೀಡದೇ ಇದ್ರೆ ಎಲ್ಲ ಕಾಯಿಲೆಗಳು ಅಪಾಯಕಾರಿನೇ. ಸೊ ಆತಂಕ ಬೇಡ, ಆದ್ರೆ ಜಾಗೃತಿ ಇರ್ಲಿ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.